ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸಿಂಪಲ್ ಆಗಿರೋ ಸಾಂಬಾರು ಮಾಡೋಣ ಬನ್ನಿ. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಓವರ್ ನೈಟ್ ನೆನೆಸಿರೋ ಕಡಲೆಕಾಳು, 200 ಗ್ರಾಮ್ ಕಡಲೆಕಾಳು, 2 ಆಲೂಗೆಡ್ಡೆ, ಸ್ವಲ್ಪ ದಂಟಿನ ಸೊಪ್ಪು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಈರುಳ್ಳಿ, ಟೊಮೆಟೊ, ಒಂದು ಚಿಕ್ಕ ಕಪ್ಪು ತೊಗರಿಬೇಳೆ ಎಲ್ಲನೂ ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಳ್ಳೋಣ. ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಇದು ನೆನೆಸಿರೋ ಕಡಲೆಕಾಳು ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಮತ್ತು ಆಲೂಗೆಡ್ಡೆ ಜೊತೆಗೆ ಬದನೆಕಾಯಿ ಬೇಕಾದ್ರೂ ಹಾಕ್ಕೋಬೋದು, ಆಪ್ಷನ್ ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಮತ್ತು ಸೊಪ್ಪು ತುಂಬ ಚೆನ್ನಾಗಿರುತ್ತೆ ದಂಟಿನ ಸೊಪ್ಪು ಹಾಕಿ ಮಾಡೋದ್ರಿಂದ. ಸೊಪ್ಪನ್ನ ನೀವು ಡೈಲಿ ಅಡುಗೆಗೆ ಬಳಸಿದಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ತೊಗರಿಬೇಳೆ ಹಾಕ್ತಾಯಿದ್ದೀನಿ ತೊಳೆದ್ಬಿಟ್ಟು. ನೋಡಿ, ದಂಟಿನ ಸೊಪ್ಪಲ್ಲಿ ತುಂಬ ಒಳ್ಳೆ ಫೈಬರ್ ಇರುತ್ತೆ, ವಿಟಮಿನ್ ಸಿ ಇರುತ್ತೆ, ರಿಚ್ಚಾಗಿರುತ್ತೆ, ಎಲ್ಲ ಐರನ್ನು ಎಲ್ಲ. ನೀವು ಸೊಪ್ಪು ಎಷ್ಟು ಬಳಸ್ತೀರೋ ಅಡುಗೆಗಳಿಗೆ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಚಿಕ್ಕ ಕುಕ್ಕರಲ್ಲಿ ಕೂಗ್ಸೋದ್ರಿಂದ ಒಂದು ಸ್ವಲ್ಪ ಆಯಿಲ್ ಹಾಕಿದ್ರೆ ಅದ್ರದ್ದು ಏನು ನೀರೆಲ್ಲ ಆಚೆ ಬರೋಲ್ಲ. ಈರುಳ್ಳಿ, ಟೊಮೆಟೊ, ನೀರು ಎಲ್ಲ ಹಾಕ್ಬಿಟ್ಟು 3ರಿಂದ 4 ವಿಷಿಲ್ ಮಾಡ್ಕೊಳ್ಳಿ. ಈ ಕುಕ್ಕರ್ ಮುಚ್ಚಿಬಿಟ್ಟು ವಿಷಿಲ್ ಬರೋ ಅಷ್ಟರೊಳಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ತೆಂಗಿನಕಾಯಿ, ನಾನು ಅದನ್ನ ಫಸ್ಟು ಪುಡಿ ಮಾಡ್ಕೊತಾ ಇದ್ದೀನಿ. ತುರಿದಿರಲಿಲ್ಲ, ಅದಕ್ಕೆ ಪೀಸ್ ಮಾಡಿ ಪುಡಿ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಅರ್ಧ ಈರುಳ್ಳಿ, ಮತ್ತು ಮನೇಲೇ ಮಾಡಿರೋವಂಥ ಸಾಂಬಾರು ಪೌಡರು ಇಷ್ಟೇ ರುಬ್ಕೊಳ್ಳೋದು. ಜಾಸ್ತಿ ಏನೂ ಬೇಡ, ಇದಕ್ಕೆ ತುಂಬ ಈಸಿಯಾಗುತ್ತೆ. ಈ ಕುಕ್ಕರ್ ವಿಸಿಲ್ ಆಗಿದೆ, ಇಳಿಸ್ಕೊಳ್ಳೋಣ. ಮಸಾಲೆ ರೆಡಿಯಾಗಿದೆ, ಇದನ್ನು ಕುದಿಸ್ಕೊಳ್ಳೋಣ. ಮಸಾಲೆನ ಆ ಕುಕ್ಕರ್ ತಣ್ಣಗಾಗೋಷ್ಟರೊಳಗೆ ಇದು ಒಂದೆರಡು ಕುದಿ ಬರುತ್ತೆ. ಅಷ್ಟೊತ್ತಿಗೆ ಬೇರೆ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಮಿಕ್ಸಿ ಜಾರ್ಗೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಆಮೇಲೆ ಕಾಳೆಲ್ಲ ಹಾಕಿದ್ಮೇಲೆ ಗೊತ್ತಾಗುತ್ತೆ. ನೋಡಿ, ಇದು ಕುದೀತಾ ಇರಲಿ. ಈ ಕಡೆ ನಾವು ಕುಕ್ಕರ್ ವಿಷಲ್ ತೆಗೆದು ಎಷ್ಟು ಬೆಂದಿದೆ ನೋಡ್ಕೊಳ್ಳೋಣ, ಚೆಕ್ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಬೆಂದಿದೆ, ಬೇಳೆನೂ ಚೆನ್ನಾಗಿ ಬೆಂದಿದೆ, ಕಾಳು ಬೆಂದಿದೆ. ಇದನ್ನು ಮಸಾಲೆ ಒಳಗೆ ಹಾಕ್ಕೊಳ್ಳೋದು. ಇವಾಗ ನಿಮಗೆ ನೀರು ಎಷ್ಟು ಬೇಕೋ ಅದನ್ನ ಹಾಕ್ಕೋಬೋದು. ಮುದ್ದೆಗೆ ಮತ್ತು ಅನ್ನಕ್ಕೆ ಎರಡಕ್ಕೂ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುದೀಲಿ, ಅಷ್ಟರೊಳಗೆ ಸಾಂಬಾರು ಆಗುತ್ತೆ. ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಅಷ್ಟೇ, 3 ಹಾಕೋದು. ಕೆಲವ್ರು ಬೆಳ್ಳುಳ್ಳಿ ಹಾಕ್ತಾರೆ, ಬೆಳ್ಳುಳ್ಳಿ ಹಾಕೋರು ಹಾಕ್ಕೋಬೋದು. ಈಗ ಒಗ್ಗರಣೆ ಸಾಂಬಾರು ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಸಾಂಬಾರು ರೆಡಿ. ಟೇಸ್ಟಿ ಕಡಲೆಕಾಳು ಸೊಪ್ಪಿನ ಸಾಂಬಾರು ಸವಿಯಲು ಸಿದ್ಧ. ಒಂದ್ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ.